ಕನ್ನಡ ದೀರ್ಘ ಸ್ವರ ಪದಗಳು. ಕನ್ನಡ ದೀರ್ಘ ಸ್ವರ ವರ್ಡ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್. ಹಿಂದಿನ ವಿಡಿಯೋಗಳಲ್ಲಿ ಆ, ಈ, ಊ ದೀರ್ಘ ಸ್ವರದ ಪದಗಳನ್ನು ಬರೆದಿದ್ದೇವೆ. ಇವತ್ತು ಎ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಎ ಇದರಲ್ಲಿ ಕ ಪ್ಲಸ್ ಎ ಇಸ್ ಈಕ್ವಲ್ ಟು ಕೆ. ಏತ್ವ ಮತ್ತು ದೀರ್ಘ ಕೊಟ್ಟಾಗ ಎ ಉಚ್ಚಾರ ಬರಬೇಕು. ಈ ದೀರ್ಘ ಇಲ್ಲದೇ ಇದ್ದರೆ ಕೇವಲ ಕ ಮತ್ತು ಏತ್ವ ಅಷ್ಟೇ ಇದ್ದರೆ ಕೆ ಇಷ್ಟೇ ಬರಬೇಕು. ಈಗ ಎ ಅಂತ ಇರೋದ್ರಿಂದ ದೀರ್ಘ ಕೆ. ಈಗ ಕೇಳು, ಕೆ ಕ ಏತ್ವ ದೀರ್ಘ ಕೇಳು, ಕೇಳು. ಮತ್ತು ಕ ಏತ್ವ ದೀರ್ಘ ಕೇಡು, ಡಾಕೊಂದು ಕೊಂಬು ಡು, ಕೇಡು. ಇನ್ನೊಂದು ಕ ಏತ್ವ ದೀರ್ಘ ಅಂದರೆ ಕೆ, ಕೇದಿಗೆ, ದ ಗುಡಿಸು ದಿ, ಗ ಏತ್ವ ಗೆ, ಕೇದಿಗೆ. ಮತ್ತು ಕ ಏತ್ವ ಕೆ ದೀರ್ಘ ಕೇರಿ. ಮತ್ತು ಕ ಏತ್ವ ದೀರ್ಘ ಕೇವಲ, ಕೇವಲ. ಮತ್ತೊಂದು ಕ ಏತ್ವ ದೀರ್ಘ ಕೇಶ, ಕೇಶ. ಈಗ ಕೇಳು, ಕೇಡು, ಕೇದಿಗೆ, ಕೇರಿ, ಕೇವಲ, ಕೇಶ, ಕೇಶ. ದೀರ್ಘ ಸ್ವರ ಎ ಆಯಿತು. ಈಗ ದೀರ್ಘ ಸ್ವರ ಐ. ಕ ಪ್ಲಸ್ ಐ ಮಾಡಿದರೆ ನಾವು ಇದರ ಉಚ್ಚಾರ ಏತ್ವ ಮತ್ತು ಐತ್ವ. ಇದನ್ನು ಬರೆದ್ರೆ ಪೂರ್ತಿಯಾಗಿ ಬರೆಯುವಾಗ ಕೈ, ಕೈ. ಕೆಲವು ಪದಗಳನ್ನು ಬರೆಯೋಣ. ಇದು ಕೈ ಆಯಿತು ಒಂದು ಪದ. ನೆಕ್ಸ್ಟ್ ಕೈವಾರ, ಕ ಏತ್ವ ಆಯಿತು ಕೈ ವಾರ, ಕೈವಾರ. ನೋಡಿ ಇಲ್ಲಿ ಆ ಉಚ್ಚಾರ ಇರುವ ಮತ್ತೊಂದು ಅಕ್ಷರ ಬಂದಿದೆ ವ ಪ್ಲಸ್ ಆ ವ ದೀರ್ಘ ಸ್ವರ ಆ. ಕೈವಾರ, ಕೈವಾರ. ಕೈ ಕೆಲಸ, ಕ ಐತ್ವ ಕೈ ಕೆಲಸ, ಕ ಏತ್ವ ಕೆ ಲ ಸ, ಕೈ ಕೆಲಸ. ನೆಕ್ಸ್ಟ್ ಕೈಂಕರ್ಯ, ಕೈ ಸೊನ್ನೆ ಕೈಂ ಕ ರ್ಯ, ಕೈಂಕರ್ಯ. ಅರ್ಕಾವತ್ತು ಮೊದಲು ಹೇಳಿ ನಂತರ ಯ, ಕೈಂಕರ್ಯ. ಕೈಯಲ್ಲಿ, ಕೈ ಯ ಲ ಗುಡಿಸು, ಈ ಥರ ಕೊಟ್ಟು ಗುಡಿಸು ಲಿ, ಇದಕ್ಕೆ ಒತ್ತಕ್ಷರ ಲ ಒತ್ತು. ಕೈಯಲ್ಲಿ. ಕೈಲಾಸ, ಕೈ ಲ ಸ, ಕೈಲಾಸ. ಇವತ್ತು ಈ ಅಕ್ಷರದ ಪದಗಳನ್ನು ನೋಡಿದ್ವಿ. ಇದನ್ನು ಕಲಿಯೋದು ಬಹಳ ಸುಲಭ. 50 ಒತ್ತಕ್ಷರದ ಪದಗಳು ಕೆಲವನ್ನು ಬರೆದ್ವಿ. ಈಗ ಆ, ಈ, ಉ, ಎ, ಐ ಇಷ್ಟರ ಸ್ವರಪದಗಳಾಯಿತು, ದೀರ್ಘ ಸ್ವರಪದಗಳು. ಈಗ ಓ ಮತ್ತು ಔ ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ, ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಇಷ್ಟು ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಹೊಸಬರಾಗಿದ್ದರೆ ನಾನು ಇಷ್ಟು ವಿಷಯಗಳ ಬಗ್ಗೆ ಮಾಡಿದ್ದೇನೆ.
ಮಕ್ಕಳಿಗೆ ಬೇಕಾಗುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ವಿಡಿಯೋಸ್ಗಳಿದೆ. ಹಾಗೆ ಇಂಗ್ಲೀಷ್ನ A to Z ಅಕ್ಷರಗಳನ್ನು ಹೇಗೆ ಸರಿಯಾದ ಉಚ್ಚಾರಣೆ ಮಾಡೋದು, ಹಾಗೆ 2 ಅಕ್ಷರ ಮತ್ತು 3 ಅಕ್ಷರದ ಪದಗಳು ಕೂಡ ಇದೆ. ಎಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರುವವರು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.